ಕಾವ್ಯ, ಪ್ರಪಂಚದಲ್ಲಿ ಲಕ್ಷ ಜನರಲ್ಲಿ 1,000 ಜನಕ್ಕೆ ಮಾತ್ರ ಪ್ರೀತಿ ಮಾಡೋ ಅದೃಷ್ಟ ಇರುತ್ತೆ. ಆ 1,000 ಜನರಲ್ಲಿ 100 ಜನರ ಪ್ರೀತಿ ಮಾತ್ರ ಟೂವೇ ಆಗಿರುತ್ತೆ. ಆ 100 ಜನರ ಪ್ರೀತಿಲಿ ಕೇವಲ 10 ಜನಕ್ಕೆ ಮದ್ವೆ ಆಗೋ ಯೋಗ ಇರುತ್ತೆ. ಆ 10 ಜನರಲ್ಲಿ ನಾವು ಒಬ್ರಾಗ್ತೀವ? ಖಂಡಿತ ಹಾಗೆ ಆಗ್ತೀವಿ ಶೃಂಗಾರ್. ಆದ್ರೆ ನಿಮ್ಮಂತಸ್ತೆ ಬೇರೆ, ನಮ್ಮಂತಸ್ತೆ ಬೇರೆ. ನಾನ್ ನಿಮ್ ಸಮಕ್ಕೆ ಏರ್ ಬರಕ್ಕಾಗಲ್ಲ. ನೀವ್ ಏರಿ ಬರೋದ್ ಬೇಡ, ನಾನೇ ಇಳಿದು ನಿಮ್ ಹತ್ರ ಬರ್ತೀನಿ, ಆಯ್ತಾ? ನಿಜವಾಗ್ಲು? ನಿಮ್ಮಾಣೆ. ನಾನು ಹೋದ್ ಜನ್ಮದಲ್ಲಿ ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ನೀನ್ ಸಿಕ್ಕಿದ್ಯಾ? ಸಿಕ್ಕಾಪಟ್ಟೆ ಹೊಗಳ್ಬೇಡಿ, ನಾನು ಉಪ್ಪಿ ಧಮ್ಮಂತ ಹೊಡೆದು ಹೋಗ್ತೀನಿ. ಕಾವ್ಯ, ಅಪ್ಪ ಬಾಯ್ಲೆ. ಅಪ್ಪ, ಅದು ಇವರು. ಬಾಯಿ ಮುಚ್ಕೊಂಡ್ ಬಂದ್ ಕಾರಲ್ಲಿ ಕೂತ್ಕೋ. ಕೂತ್ಕೋ ಕಾರಲ್ಲಿ. ಎದ್ದಳೆ, ಇದಕ್ಕೇನ ಕಾಲೇಜ್ಗೆ ಹೋಗುದು? ಬಿಡ್ರಿ ಅವಳನ್ನ. ಯಾಕ್ರಿ, ಏನಾಗಿದೆ ನಿಮಗೆ? ಯಾಕೆ ಅವಳನ್ನ ಹೊಡಿತಿದ್ದೀರಾ? ಯಾಕೆ ಏನು ಅಂತ ಈ ನಿನ್ ಮುದ್ದು ಮಗಳನ್ನ ಕೇಳು. ಕಾಲೇಜ್ ಹೋಗ್ತೀನಿ ಅಂತ ಹೇಳಿ ಯಾವನೋ ಬೀದಿ ಬಿಕಾರಿ ಜೊತೆ ಸೇರ್ಕೊಂಡು ರೋಡ್ನಲ್ಲಿ ಅಲೀತಿದ್ದಾಳೆ. ಅಯ್ಯೋ ಪಾಪಿ, ನಿನಗ್ಯಾಕೆ ಬಂತು ಈ ದುರ್ಬುದ್ಧಿ? ಈಗ ಗೊತ್ತಾಯ್ತಾ ನಿಮ್ಗೆ? ನಾನ್ ಅವತ್ತು ಹೇಳಿದ್ರೆ ನಿಮ್ ಮಗಳ ಪರವಾಗಿ ವಾದಿಸ್ಬಿಟ್ರಿ. ಆ ಸ್ಕೌಂಡ್ರ ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾನೆ, ಇವಳನ್ನೇ ಮದುವೆ ಆಗ್ತೀನಿ ಅಂತ. ಚಾಲೆಂಜ್ ಮಾಡ್ತಾನ? ಮಾಡ್ಲಿ. ಏಯ್, ನಾಳೆಯಿಂದ ಇವಳು ಕಾಲೇಜ್ಗೆ ಹೋಗೋದ್ ಬೇಡ. ಇವಳನ್ನ ಹೀಗೆ ಬಿಟ್ರೆ ನಾಳೆ ಅವನ ಜೊತೆ ಓಡ್ ಹೋಗೋದಿಕ್ಕೂ ಹೆಸೋದಿಲ್ಲ. ಪಾಪ ಮಗಳು ಅಂತ ನೀನೇನಾದ್ರೂ ಇವಳನ್ನ ಈ ಕಡೆ ಆ ಕಡೆ ಹೋಗೋದಿಕ್ ಬಿಟ್ರೆ ನಿನ್ನನ್ ಕತ್ರ ಸಾಕ್ಬಿಡ್ತೀನಿ. ಬಿ ಕೇರ್ಫುಲ್. ನನಗ್ ಭಯ ಆಗ್ತಾ ಇದೆ ಕಣ್ರು. ಅವರಪ್ಪ ತುಂಬಾ ಸ್ಟ್ರಿಕ್ಟ್. ನಾನು ಕಾವ್ಯ ಒಟ್ಟಿಗಿರೋದನ್ನ ಅವರಪ್ಪ ನೋಡ್ಬಿಟ್ರು. ಲವ್, ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊಂತೀಯ? ಈ ಲವ್ ನಲ್ಲಿ ಇದೆಲ್ಲ ಕಾಮನು ಕಣಮ್ಮ. ಮೊದ್ಲು ಡವ್ವು, ಆಮೇಲೆ ಲವ್, ಅದರ ಮೇಲ್ಮೇಲೆ ನೋವು. ಇದನ್ನೆಲ್ಲ ಗೆದ್ದು ನಿಂತಾಗ್ಲೇ ಶೃಂಗಾರ ಕಾವ್ಯ ಕಣಮ್ಮ. ನೀನೇನು ಯೋಚನೆ ಮಾಡ್ಬೇಡ ಶೃಂಗಾರ್, ಅವಳಿಗೇನು ಆಗಿರಲ್ಲ. ನಿಮಗೇನ್ರೋ ಈಸಿಯಾಗಿ ಹೇಳ್ಬಿಡ್ತೀರ. ನನ್ ಮನಸ್ಸಿನ ನೋವು ಯಾರು ಅರ್ಥ ಮಾಡ್ಕೋತಾರೆ? ಪಾಪ, ಈಗ ಅವಳು ಹೇಗಿದ್ದಾಳೋ ಏನೋ. ಕಾವ್ಯ, ಊಟ ಮಾಡಮ್ಮ. ನನಗ್ ಬೇಡಮ್ಮ. ಬೇಡ ಅಂದ್ರೆ ಹೇಗಮ್ಮ? ಹೀಗೆಲ್ಲ ಹಠ ಮಾಡಬಾರ್ದು. ಆದದ್ದೆಲ್ಲ ಮರ್ತು ಬಿಡು. ಹೃದಯದ ಬಡಿತಾನೆ ಮರ್ತು ಬಿಡು ಅಂದ್ರೆ ಏನಾಗುತ್ತೆ ಹೇಳಮ್ಮ? ನಾನ್ ಶೃಂಗಾರ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವನ್ನ ಮರ್ತು ನನಗ್ ಬದುಕೋಕೆ ಆಗಲ್ಲ ಅಮ್ಮ. ಬೇಡ ಕಾವ್ಯ, ನನ್ ಮಾತ್ ಕೇಳು. ನಿಮ್ಮಪ್ಪ ಹೇಗೆ ಅಂತ ನಿನಗೆ ಗೊತ್ತಲ್ಲ. ನಾನ್ ಯಾವ್ದಕ್ಕೂ ಹೆದರಲ್ಲಮ್ಮ. ಈಗ ನನ್ ಜೀವನದಲ್ಲಿರೋದು ಎರಡೇ ದಾರಿ. ಒಂದು, ಪ್ರವಾಹನ ಎದುರಿಸಿ ಶೃಂಗಾರನ ಸೇರೋದು. ಇನ್ನೊಂದು, ಪ್ರವಾಹದಲ್ಲಿ ಮುಳುಗಿ ಹೇಳೋಕಾಗದೆ ಸಾಯೋದು. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಮ್ಮ. ಇದರಿಂದ ನಿನಗೇನೂ ಆಗಲ್ಲ. ಆ ಹುಡುಗನಿಗೆ ತೊಂದ್ರೆ. ಪ್ರೀತಿನ ದ್ವೇಷದಿಂದ ಯಾವತ್ತೂ ಕೊಲ್ಲೋಕಾಗಲ್ಲಮ್ಮ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರೋಲ್ಲಮ್ಮ. ಶೃಂಗಾರ್, ಎಲ್ಲಿಗೂ ಹೊರಟೆ? ಯಾವ್ದಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೊರಡವಾಗ ಎಲ್ಲಿಗೆ ಅಂತ ಕೇಳ್ಬೇಡ. ಅದ್ ಸರಿ ಶೃಂಗಾರ, ಯಾವ ಕಡೆ ಹೊರಟೆ? ಕಾವ್ಯ ನೋಡ್ಕೊಂಡ್ ಬರ್ತೀನಿ. ಇಷ್ಟೊತ್ನಲ್ಲ? ಲೋ, ನಾಳೆ ಕಾಲೇಜಿಗೆ ಬರ್ತಾಳೆ, ನೋಡಿದ್ರೆ ಆಯ್ತು ಬಿಡು. ಅವಸರವಾಗಿ ಲವ್ ಮಾಡ್ತೀಯ, ಆಯಾಸ ಮಾಡ್ಕೊಂತೀಯ ಅಷ್ಟೇ. ನನಗೇನೋ ಅವಳು ನಾಳೆಯಿಂದ ಕಾಲೇಜಿಗೆ ಬರೋದೇ ಡೌಟ್. ಆದ್ರೂನು ಇಷ್ಟೊತ್ನಲ್ಲಿ ಅವಳ ಮನೆ ಹತ್ರ ಹೋಗೋದು ಡೇಂಜರ್ ಕಣು. ನನಗೇನೂ ಆಗಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಬರ್ತೀನಿ. ನಾನು ಬರ್ಲೇನಾ? 144 ಸೆಕ್ಷನ್ ಬೇರೆ ಇದೆ. ಬೇಡ ಕಣ್ರು, ನಾನು ಒಬ್ನೇ ಹೋಗ್ತೀನಿ.
ಇವನ್ ಕತೆನೆ ನಮ್ಗೆ ಅರ್ಥ ಆಗಲ್ಲ ಕಣ. ಬಿಡು ಕಾರ್ಡು. ಬೇಗ ಬಿಡಲು. ಕಾವ್ಯ, ಕಾವ್ಯ, ಶೃಂಗಾರ್, 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 ನನ್ ಬಿಟ್ಟು ಹೋಗ್ಬೇಡಿ. ನಿಮ್ಮನ್ ಬಿಟ್ಟು ನಾನ್ ಬದುಕಿರಲ್ಲ ಶೃಂಗಾರ್, ಬದುಕಿರಲ್ಲ. ಕಾವ್ಯ, ಯಾಕಿಷ್ಟೊಂದು ಎಕ್ಸೈಟ್ ಆಗ್ತೀಯ? ಅಳ್ಬೇಡ. ನಡೀರಿ ಶೃಂಗಾರ್, ನಾವಿಲ್ಲಿಂದ ದೂರ ಹೊರಟೋಗೋಣ. ಪ್ರೀತಿ ಪ್ರೇಮದ ಅರ್ಥನೇ ಗೊತ್ತಿಲ್ದಿರೋ ಈ ಮನುಷ್ಯರ ಜೊತೆ ನಾವಿರೋದ್ ಬೇಡ. ಆಗ್ಲಿ ಕಾವ್ಯ, ಆದ್ರೆ ಅಷ್ಟು ಬೇಗ ಈ ನಿರ್ಧಾರ ತಗೊಳ್ಳೋದು ಬೇಡ. ನಾಳೆಯಿಂದ ಕಾಲೇಜ್ಗೂ ಹೋಗ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ಹೌದಾ? ಸರಿ ಬಿಡು, ನಾಳೆ ಬಂದ್ ನಿಮ್ ತಂದೆಯವ್ರ ಹತ್ರನೇ ಮಾತಾಡ್ತೀನಿ. ಬೇಡ ಶೃಂಗಾರ್, ಅವರು ಅದಕ್ಕೆ ಯಾಕೆ ಅಷ್ಟೊಂದು ಹೆದರ್ತೀಯ? ಅವ್ರು ನನ್ಗೇನು ಮಾಡಕ್ಕಾಗಲ್ಲ. ಅವ್ರು ನಮ್ಮಿಬ್ಬರು ಮದ್ವೆಗೆ ಒಪ್ಲಿಲ್ಲ ಅಂದ್ರೆ ಅದೇನ್ ಮಾಡೋದು ಅಂತ ಯೋಚನೆ ಮಾಡೋಣ. ಊಟ ಮಾಡಿಲ್ವಾ? ನಮಸ್ಕಾರ ಸರ್. ಯಾಕೆ ಬಂದೆ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡು. ನಾನು ಕಾವ್ಯ ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಿದೀವಿ. ಅವಳನ್ನೇ ಮದ್ವೆ ಆಗೋದು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ನೀವೇ ನಿಮ್ ಮಗಳನ್ನ ಧಾರೆ ಎರೆದು ಕೊಡ್ಬೇಕು. ಶಬಾಷ್, ಭಿಕ್ಷೆ ಬೇಡದ್ರೂ ಬಿರಿಯಾನಿನೇ ಬೇಡ್ತಿಯಲ್ಲ. ಮುತ್ತಿನ ಮಣಿನ ಯಾವತ್ತು ಬಂಗಾರದ ಉಂಗುರದಲ್ಲಿ ಕೂರಿಸ್ಬೇಕೆ ಹೊರತು ಹಿತ್ತಾಳೆ ಉಂಗುರದಲ್ಲ. ರಾಜ್ಕುಮಾರಿ ಯಾವತ್ತು ಪಲ್ಲಕ್ಕಿಲೇ ಇರ್ಬೇಕೆ ಹೊರತು ಚಟಕ ಗಾಡಿಲಲ್ಲ. ಸರ್, ರಾಜ್ಗೋಪಾಲ್ ರಾಯರ ಮಗಳನ್ನ ಮದುವೆ ಆಗ್ಬೇಕು ಅಂತ ಕನಸು ಕಾಣ್ತಿದ್ಯಲ್ಲ, ನಿನಗೆ ಏನು ಅರ್ಹತೆ ಇದೆ? ಅರ್ಹತೆನಾ? ವಯಸ್ಸಿದೆ, ಪ್ರೀತಿಸೋ ಮನಸ್ಸಿದೆ, ಅವಳನ್ನು ಸಾಕೋ ಶಕ್ತಿ ಇದೆ, ಅದಕ್ಕಿಂತ ಹೆಚ್ಚಾಗಿ ಗಂಡಸ್ತನ ಇದೆ. ಅದೆಲ್ಲ ಇರಬಹುದು, ಆದ್ರೆ ಮುಖ್ಯವಾದದ್ದೇ ನಿನ್ನ ಹತ್ರ ಇಲ್ವಲ್ಲ. ಏನದು? ಶ್ರೀಮಂತಿಕೆ, ಹಣ, ಅಂತಸ್ತು. ಅದು ಸೂಳೆ ಹತ್ರನೂ ಇರುತ್ತೆ. ಶಟಪ್. ತಿನ್ನಕ್ ಅನ್ನ, ಉಟ್ಕೊಳ್ಳೋ ಬಟ್ಟೆಗೂ ಗತಿ ಇಲ್ದಿರೋ ಭಿಕಾರಿಗೆ ನನ್ ಮಗಳನ್ನ ಕೊಡಲ್ಲ. ನಿಲ್ಲೋಕ್ ನೆಲೆ ಇಲ್ದೆ ಬೀದಿಲಿ ಅಲಿಯೋ ಪೋಖ್ರಿಗೆ ನನ್ ಮಗಳನ್ನ ಕೊಡಲ್ಲ. ಬ್ಯಾನರ್ಸ್, ಡಿಗ್ನಿಟಿ ಇಲ್ದೆ ರಸ್ತೆಲ್ ಕಚ್ಚಾಡೋ ನಾಯಿಗಳಿಗೆ ನನ್ ಮಗಳನ್ನ ಕೊಡಲ್ಲ. ಮಿಸ್ಟರ್ ರಾಜ್ಗೋಪಾಲ್ ರಾಯ್ರೆ, ಬರೀ ಹಣ ಹಣ ಅಂತ ಬಾಯ್ ಬಿಡುವ ನಿಮ್ಮಂತ ಬದುಕಿರೋ ಹೆಣ್ಗಳಿಗೆ ಪ್ರೀತಿ ಪ್ರೇಮದ ಅರ್ಥ ಏನು ಗೊತ್ತು? ಪ್ರೀತಿ ಪ್ರೇಮನೇ ದೇವ್ರು. ಈ ನಮ್ಮ ಪವಿತ್ರವಾದ ಪ್ರೇಮನ ಯಾವ ಅಂತಸ್ತು, ಶ್ರೀಮಂತಿಕೆ, ಜಾತಿಯಿಂದ ತಡೆ ಹಿಡಿಯೋಕ್ ಸಾಧ್ಯ ಇಲ್ಲ. ಈ ನಮ್ಮಿಬ್ಬರು ಪವಿತ್ರವಾದ ಪ್ರೀತಿನ ಹಾಳು ಮಾಡೋಕ್ ಯಾರಿಂದನೂ ಸಾಧ್ಯ ಇಲ್ಲ. ಇದಕ್ಕೆ ನೀವೇನಾದ್ರೂ ಪ್ರಯತ್ನ ಪಟ್ರೆ ಏನೋ ಮಾಡ್ತೀಯಾ? ನನ್ನನ್ನೇ ಹೆದರಿಸ್ತೀಯಾ? ನಿನಗಿಷ್ಟೊಂದು ಮಾತಾಡಕ್ ಬಿಟ್ಟಿದ್ದೆ ನನ್ ತಪ್ಪು. ಹೇಯ್, ಕಪ್ಪಿಡ್ದು ಆಚೆ ಕಟ್ಟೋ.
ಮಿಸ್ಟರ್ ರಾಜ್ಗೋಪಾಲ್ ರಾಯ್ರೆ, ಇಂಥ ಇನ್ನು 100 ಕಂತ್ರಿ ನಾಯಿಗಳನ್ನ ಛೂ ಬಿಟ್ರು ನೀವೇನು ಮಾಡಕ್ಕಾಗಲ್ಲ. ಮಂಗಳ ವಾದ್ಯದಲ್ಲಿ ನಮ್ಮ ಮದ್ವೆ ನಡೆಯುತ್ತೆ ಅನ್ಕೊಂಡೆ, ಆದ್ರೆ ರಣಕಹಳೆಯಲ್ಲಿ ನಡಿಬೇಕು ಅಂತ ಆ ವಿಧಿ ಬರ್ದಿದ್ರೆ ಯಾರೇನು ಮಾಡಕ್ಕಾಗಲ್ಲ. ಈಗ ಹೋಗ್ತೀನಿ, ಮತ್ತೆ ಬರ್ತೀನಿ. ಆಗೊಬ್ನೇ ಹೋಗಲ್ಲ, ನಿಮ್ ಮಗಳನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ, ಜ್ಞಾಪಕ ಇರ್ಲಿ. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಅವಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತಿದ್ದೀನಿ. ಅಲ್ವೋ, ಹೆಣ್ ಕೇಳಕ್ ಹೋಗಿದ್ದಕ್ಕೆ ಇಷ್ಟೊಂದು ರಾದ್ದಾಂತ ಮಾಡಿರೋನು ಇನ್ನು ಕಿಡ್ನಾಪ್ ಮಾಡಕ್ ಹೋದ್ರೆ ಸುಮ್ಮನಿರ್ತಾನೇನೋ? ಲೋ, ಮೂರ್ಖನ್ ತರ ಮಾತಾಡ್ಬೇಡ. ಕಿಡ್ನಾಪ್ ಮಾಡ್ತೀವಿ ಅಂತ ಅವ್ರ ಅಪ್ಪಂಗೆ ಹೇಳ್ಬಿಟ್ಟ ಮಾಡ್ತೀವಿ, ಯಾರಿಗೂ ಗೊತ್ತಾಗದಾಗ ಮಾಡ್ತೀವಿ. ಹೌದು, ಇದಕ್ಕೆ ಕಾವ್ಯನ್ ಒಪ್ಪಿಗೆ ಇದೆಯಾ? ಅವಳ ಚಿನ್ನದ ಪಂಜರದಿಂದ ತಪ್ಪಿಸ್ಕೊಂಡ್ ಬರೋ ಕಾಯ್ತಿದ್ದಾಳ್ ಕಣೋ. ಹಾಗಾದ್ರೆ ಯೋಚನೆ ಮಾಡೋದೇ ಬೇಡ. ಇವತ್ ರಾತ್ರಿ ಗಿಳಿನ ಪಂಜರದಿಂದ ಹೊರಗೆ ತಂದೇ ಬಿಡೋಣ.